ಗಂಗೆಯಲ್ಲಿ ಮಿಂದರೆ ಅದೊಂದು ವಿಲಕ್ಷಣ ಅನುಭವ. ಬಾಹ್ಯ ಕೊಳೆಗಳ ಜೊತೆಯಲ್ಲಿ ಮನಸ್ಸಿನ ಎಲ್ಲ ಕೊಳೆಗಳು ಕೂಡ ಹೋಗಿ ಒಂದು ಪಾವಿತ್ರ್ಯದ ಅನುಭವ ಗಂಗೆಯಲ್ಲಿ ಮಿಂದವರಿಗೆ ಆಗ್ತದೆ. ನಾವು ಈಗ ಒಳಗೆ ಹರಿಯುವಂತಹ ಗಂಗೆಯಿಂದ, ಪರಮಾತ್ಮನ ಪಾದದಿಂದ ಹರಿದು ಬಂದು ನನ್ನ ಶರೀರದ ಒಳಗೆ ಎಲ್ಲ ವ್ಯಾಪಿಸಿರುವಂತಹ ಗಂಗೆಯಿಂದ ಪಾವಿತ್ರ್ಯವನ್ನು ನಾನು ಹೊಂದುತ್ತಾ ಇದ್ದೇನೆ. ಆ ಪರಮಾತ್ಮನ ಪಾದೋದಕ ನನ್ನನ್ನು ಪವಿತ್ರವನ್ನಾಗಿಸ್ತಾ ಇದೆ ಅಂತ ಚಿಂತಿಸಿದಾಗ ರಜೋಗುಣ, ತಮೋಗುಣ, ಆಸೆ, ಸಿಟ್ಟು, ಅಹಂಕಾರ, ಹೊಟ್ಟೆಕಿಚ್ಚು, ವ್ಯಾಮೋಹ, ಇಂತಹ ಎಲ್ಲ ದುರ್ಗುಣಗಳು, ವಿಪರೀತ ಜ್ಞಾನ, ಅಜ್ಞಾನ, ಆಲಸ್ಯ, ಇಂತಹ ಎಲ್ಲ ದುರ್ಗುಣಗಳು ಕೂಡ ದೂರಾಗಿ ವಿಲಕ್ಷಣವಾದ ಚೈತನ್ಯ, ಪರಿಶುದ್ಧಿ, ಭಗವದ್ ಆರಾಧನೆಯ ಉತ್ಕಟವಾದಂತಹ ಸದಪೇಕ್ಷೆ, ಭಗವಂತನ ಗುಣಗಳ ಚಿಂತನೆ, ಭಗವಂತನ ಭಕ್ತರಲ್ಲಿರುವ ಗೌರವದ ವೃದ್ಧಿ, ಇಂತಹ ಎಲ್ಲ ಸದ್ಗುಣಗಳು ಕೂಡ ನಮ್ಮನ್ನು ತುಂಬಿಕೊಳ್ಳುತ್ತವೆ. ಹೀಗೆ ಸ್ನಾನ ಮಾಡೋದರಿಂದ ಸ್ಫಾಟಿಕೋಪಮಃ, ಸ್ಫಟಿಕ ಮಣಿಯಂತೆ ಅತ್ಯಂತ ಪರಿಶುದ್ಧನಾಗ್ತಾನೆ. ನೀರಿನಿಂದ ಸ್ನಾನ ಮಾಡಿದಾಗ ಈ ಶುದ್ಧಿ ಸಿಗೋದಿಲ್ಲ. ಈ ಧ್ಯಾನವನ್ನು ಮಾಡುವುದರಿಂದ ಇಂತಹ ಪರಿಶುದ್ಧಿ ಉಂಟಾಗ್ತದೆ.